ಅಯ್ಯೋ ದೇವ್ರೆ, ಇಡೀ ಬೆಂಗಳೂರ್ನೇ ತಮ್ಮ ಬೆರಳಿನಲ್ಲಿ ಆಡಿಸ್ತಿದ್ದ ನಿಮ್ಮಪ್ಪ ಸಂಜಯ್ ಯಾಕೆ ಕೊಲೆ ಆದ್ರು ಅನ್ನೋ ಸತ್ಯ ಗೊತ್ತಿಲ್ವಾ ಅನ್ನೋ ಅಕ್ರಮ್ನ ಒಂದೇ ಒಂದು ಪ್ರಶ್ನೆ ಕೇಳಿ ಸಾಮ್ರಾಟ್ಗೆ ಯಾವುದೋ ಹೈ ವೋಲ್ಟೇಜ್ ಕರೆಂಟ್ ಹೊಡೆದ ಹಾಗೆ ಆಯ್ತು. ಆದ್ರೆ ಮರುಕ್ಷಣ ಅವನು ಹೇಳಿದ ವಿಷಯವನ್ನ ಕೇಳಿ ಆ ಲಕ್ಸುರಿ ಪಾರ್ಟಿಯ ಲೌಡ್ ಮ್ಯೂಸಿಕ್, ಜನರ ಗದ್ದಲ, ವೈನ್ ಗ್ಲಾಸ್ಗಳ ಸದ್ದು ಎಲ್ಲವೂ ಒಂದು ಕ್ಷಣ ಮ್ಯೂಟ್ ಆಗಿ ಅವನ ಮಾತುಗಳು ಮಾತ್ರ ಅವನ ತಲೆ ಒಳಗೆ ಎಕೋ ಆಗ್ತಿತ್ತು. ಅವನ ಇಡೀ ಬಾಡಿ ಕಂಟ್ರೋಲ್ ತಪ್ಪಿ ಶೇಕ್ ಆಗ್ತಿತ್ತು. ರಕ್ತ ಕುದಿಯೋದು ಅಂದ್ರೆ ಏನು ಅಂತ ಆ ಕ್ಷಣ ಅವನಿಗೆ ಗೊತ್ತಾಗ್ತಿತ್ತು. ಹಾಗಾದ್ರೆ ಯಾರು ಈ ಸಾಮ್ರಾಟ್? ಅವನ ತಂದೆಯ ಕೊಲೆ ಹೇಗಾಯ್ತು? ಸಾಮ್ರಾಟ್ ಮುಂದೆ ಏನ್ ಮಾಡ್ತಾನೆ? ಸಾಮ್ರಾಟ್ನ ಕತೆ ಶುರುವಾಗಿದ್ದು 18 ವರ್ಷಗಳ ಹಿಂದೆ. ಕಲಾಸಿಪಾಳ್ಯದ ಗಾಢಗತ್ತಲು ಕೊಳಚೆ ತುಂಬಿದ್ದ ನಿಗೂಢ ಗಲ್ಲಿಯಲ್ಲಿ ತಾಯಿಯ ಪ್ರೀತಿಯನ್ನೇ ಕಾಣದ 5 ವರ್ಷದ ಪುಟ್ಟ ಹುಡುಗ ಅವತ್ತು ತನ್ನ ಪ್ರೀತಿಯ ಅಪ್ಪನನ್ನ ಕಳೆದುಕೊಳ್ತಿದ್ದ. ಬೆಂಗಳೂರಿನ ಅಂಡರ್ ಗ್ರೌಂಡ್ ಜಗತ್ತಿನ ಬಾದ್ಶಾ ಆಗಿದ್ದ ಸಂಜಯ್ ತನ್ನ ಮಗನನ್ನ ಪ್ರೀತಿಯಿಂದ ಟೈಗರ್ ಅಂತ ಕರೀತಿದ್ದ. ಎಲ್ಲ ಸಂಜಯ್ ಅನ್ಕೊಂಡ್ ಹಾಗೆ ನಡೀತಿದೆ ಅನ್ಬೇಕಾದ್ರೆ ಅವನ ಅಪೋಸಿಟ್ ಗ್ಯಾಂಗ್ನವರು ಅವನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಆಲ್ರೆಡಿ ಬುಲೆಟ್ ಬಿದ್ದು ಸಂಜಯ್ ನರಳುತ್ತಿದ್ದ. ಮಗನನ್ನ ಕತ್ತಲಲ್ಲಿ ಅಡಗಿಸಿ, ಟೈಗರ್ ಓಡು, ಫಾಸ್ಟ್ ಆಗಿ ಓಡು, ಎಲ್ಲೂ ನಿಲ್ಬೇಡ, ಇವ್ರು ನಿನ್ನನ್ನು ಸಾಯಿಸ್ಬಿಡ್ತಾರೆ, ಮಗನೇ ಡೋಂಟ್ ಸ್ಟಾಪ್ ಅಂತ ಉಸಿರು ಕಟ್ಟುತ್ತಾ ಹೇಳಿದ್ದ. ಆದ್ರೆ ಸಾಮ್ರಾಟ್ ಅಲ್ಲಾಡ್ಲಿಲ್ಲ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಡ್ಯಾಡ್, ನಿನ್ ಜೊತೆನೇ ಇರ್ತೀನಿ ಅಂತ ಅಪ್ಪನ ರಕ್ತ ಸಿಕ್ತ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಸಂಜಯ್ ತನ್ನ ಕೊನೆಯ ಕ್ಷಣಗಳು ಹತ್ತಿರವಾಗ್ತಿದವೆ ಅಂತ ಅವನಿಗೆ ಗೊತ್ತಾದಾಗ, ಹೇಯ್ ಹೇಯ್ ಲಿಸನ್ ಟು ಮೀ, ನಿನ್ ಲೈಫ್ ಈಗ ಶುರು ಆಗ್ತಿದೆ ಟೈಗರ್, ಬಿ ಬ್ರೇವ್ ಮೈ ಬಾಯ್ ಅಂತ ಹೇಳ್ತಾ ತನ್ನ ಬೆರಳಲ್ಲಿದ್ದ ಹಸಿರು ಹರಳಿನ ಚಿನ್ನದ ಉಂಗುರವನ್ನ ಸಾಮ್ರಾಟ್ನ ಪುಟ್ಟ ಬೆರಳಿಗೆ ತೊಡಿಸಿದ. ಅದು ಕೇವಲ ಒಂದು ಉಂಗುರವಾಗಿರ್ಲಿಲ್ಲ, ಅದೊಂದು ಗುರುತು, ಒಂದು ಜವಾಬ್ದಾರಿ, ಒಂದು ಶಪಥವಾಗಿತ್ತು. ಮಗನ ಹಣೆಗೆ ಕೊನೆಗೊಂದು ಮುತ್ತಿಟ್ಟು ಅವನ ಕಿವಿಯಲ್ಲಿ, ಟೈಗರ್, ಈ ವಿಷಯ ನೀ ತಿಳ್ಕೋಬೇಕು, ನಿನ್ ತಾಯಿ ಸಾವು ಹೇಗಾಯ್ತು ಗೊತ್ತಾ ಅಂತ ಅದೊಂದು ನಿಗೂಢ ವಿಷಯವನ್ನ ಹೇಳಿಯೇ ಬಿಡ್ತಾನೆ. ಕೊನೆಗೆ ಸಂಜಯ್ ಕಡೆ ಗನ್ ಪಾಯಿಂಟ್ ಮಾಡ್ತಾ ಹತ್ರ ಬರ್ತಿದ್ದ ವ್ಯಕ್ತಿಯನ್ನ ತೋರಿಸಿ, ಅವನು ಮಾತ್ರ ಸುಮ್ನೆ ಬಿಡ್ಬೇಡ ಅಂತ ಗರ್ಜಿಸಿ ಕೋಪದಲ್ಲಿ ಬುಸುಗುಡ್ತಾ ಶತ್ರುಗಳತ್ತ ನುಗ್ಗಿದ. ಭಯದಲ್ಲಿ ನಡುಗ್ತಾ ಕೂತಿದ್ದ ಸಾಮ್ರಾಟ್ನ ಕಣ್ಣೆದುರೆ ಅವನ ಹೀರೋ, ಅವನ ಅಪ್ಪನ ಮೇಲೆ 3 ಗುಂಡುಗಳು ಫೈರಾದವು. ನೆಲಕ್ಕುರುಳುವ ಮುನ್ನ ಸಂಜಯ್ ಕೊಲೆಗಾರನ ಕಡೆ ಬೆರಳು ತೋರಿಸಿ, ಟೈಗರ್, ಈ ಬದ್ಮಾಶ್ ಮುಖ ನೆನ್ಪಿಡ್ಕೋ, ನೀನೇ ಇವನನ್ನ ಹೊಡಿಬೇಕು ಅಂತ ಕಿರ್ಚಿದ್ದ. ಆ ಮುಖ, ಆ ರಾತ್ರಿ, ಆ ಮಾತುಗಳು ಸಾಮ್ರಾಟ್ನ ರಕ್ತದಲ್ಲೇ ಸೇರಿಕೊಂಡು ಬಿಟ್ಟಿದ್ವು. ಆದ್ರೆ ಈ ಘಟನೆ ನಡೆದಾಗ್ಲಿಂದ ಶುರುವಾಗಿದ್ದು ಸಾಮ್ರಾಟ್ನ ನರಕ. ಸುಮ್ಮನಹಳ್ಳಿಯ ಅನಾಥಾಶ್ರಮದ ಗೋಡೆಗಳ ಮಧ್ಯೆ ಅವನ ಬಾಲ್ಯ, ಹದೆಹರೆಯು ಎಲ್ಲವೂ ಕಳೆದು ಹೋಯಿತು. 18 ವರ್ಷಗಳ ನಂತರ ಅಲ್ಲಿಂದ ಹೊರಬಂದಾಗ ಅವನು ಟೈಗರ್ ಆಗಿರ್ಲಿಲ್ಲ, ಕೇವಲ ಒಬ್ಬ ಡೆಲಿವರಿ ಬಾಯ್. ಅವನ ಲೈಫಲ್ಲಿ ಇದ್ದ ಒಂದೇ ಒಂದು ಖುಷಿ ಅಂದ್ರೆ ಅವನ ಗರ್ಲ್ ಫ್ರೆಂಡ್ ವೈಭವಿ. ಆದ್ರೆ ಹಣದ ಮುಂದೆ ಅವನ ನಿಷ್ಕಲ್ಮಶ ಪ್ರೀತಿ ಚೀಪ್ ಆಗ್ಬಿಟ್ಟಿತ್ತು. ಅವಳ ಬರ್ತ್ಡೇಗೆ ಕೇಕ್ ತಗೊಳ್ಳೋಕೆ ಬೇಕರಿಗೆ ಹೋದಾಗ ಅವನ ಮುಖ ನೋಡಿ ಮುಖ ಸಿಂಡರಿಸ್ಕೊಂಡೆ, ಅಪ್ಪ ಕಂಜೂಸು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ, ನಿನ್ ಯೋಗ್ಯತೆಗೆ ನೀನ್ ತಗೊಳ್ಳೋದು ಈ ಸಿಂಗಲ್ ಪೀಸ್ ಕೇಕು ಅಂತ ನಂಗ್ ಗೊತ್ತು ಅಂತ ಬೇಕರಿ ರಾಜಣ್ಣ ಅವಮಾನ ಮಾಡ್ತಾನೆ. ಆದ್ರೆ ಪೈಸೆ ಪೈಸೆಗೂ ಲೆಕ್ಕ ಇಟ್ಟು ಬದುಕ್ತಿದ್ದ ಸಾಮ್ರಾಟ್ ಒಂದ್ ಮರುಮಾತು ಆಡದೆ ಸಿಂಗಲ್ ಪೀಸ್ ಕೇಕ್ನೆ ತಗೊಂಡು, ನನ್ ವೈಭವಿಗೆ ನಾನ್ ಮುಖ್ಯ, ನಾನ್ ತಗೊಂಡು ಹೋಗೋ ವಸ್ತು ಅಲ್ಲ ಅಂತ ಹೇಳ್ಕೊಂಡು ಸೀದಾ ವೈಭವಿ ಮನೆಗೆ ಖುಷಿಯಲ್ಲೇ ಹೊರಟ. ಆದ್ರೆ ಪಾರ್ಟಿಯಲ್ಲಿ ನಡೀತಿದ್ದ ಸೀನೆ ಬೇರೆ. ಯಾವತ್ತು ಟ್ರೆಡಿಷನಲ್ ಆಗಿರ್ತಿದ್ದ ವೈಭವಿ ಇವತ್ತು ಚಿಕ್ಕ ಸ್ಕರ್ಟ್ ಹಾಕೊಂಡು ಜಗಮಗಿಸ್ತಿದ್ಲು. ಆಗ ಅಲ್ಲಿಗೆ ಬಂದ ಸಾಮ್ರಾಟ್ ವೈಭವಿ ಅವತಾರ ನೋಡಿ ಶಾಕ್ ಆಗ್ ಹೋದ. ವೈಭವಿ, ಇದೇ ನಿನ್ ಡ್ರೆಸ್, ನಿನ್ ಕೈಲಿ ವೈನ್ ಗ್ಲಾಸ್ ಬೇರೆ ಇದೆ ಅಂತ ಆಶ್ಚರ್ಯದಲ್ಲಿ ಕೇಳ್ದ. ಆಗ ಅವನನ್ನ ಮೇಲಿಂದ ಕೆಳಗಿನವರೆಗೂ ನೋಡಿದ ಅವಳ ಫ್ರೆಂಡ್ಸ್ ಗೊಳ್ಳಂತ ನಕ್ಕು, OMG ವೈಭವಿ, ಇವನೇನ ನಿನ್ ಡೆಲಿವರಿ ಬಾಯ್ ಫ್ರೆಂಡ್? ನೀನ್ ಇಂಥ ಭಿಕಾರಿಗಳ ಜೊತೆ ಎಲ್ಲ ಡೇಟ್ ಮಾಡ್ತೀಯಾ? ನಿನ್ ಸ್ಟ್ಯಾಂಡರ್ಡ್ ಇಷ್ಟೊಂದು ಚೀಪ್ ಆಗಿ ಹೋಯ್ತಾ ಅಂತ ಒಬ್ಳು ಕೇಳಿದ್ರೆ ಇನ್ನೊಬ್ಳು, ಹೇ ಅವನ್ ಹವಾಯಿ ಚಪ್ಲಿ ಸೋ ಡರ್ಟಿ, ಇಂಥವ್ರಿಗೆಲ್ಲ ಈ ಪಾರ್ಟಿಗೆ ಎಂಟ್ರಿ ಕೊಟ್ಟಿದ್ಯಾರು ಅಂತ ವ್ಯಂಗ್ಯವಾಗಿ ಹೇಳಿದ್ರು. ಸಾಮ್ರಾಟ್ಗೆ ಆ ಮಾತುಗಳಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಎಂಟ್ರಿ ಕೊಟ್ಟ ಫೇಮಸ್ ಬಿಸ್ನೆಸ್ ಮ್ಯಾನ್ ಮಗ ಜಗನ್ ಅವಳಿಗೊಂದು ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟು ವೈಭವಿಯನ್ನ ಟೈಟ್ ಆಗಿ ಹಗ್ ಮಾಡ್ಕೊಂಡ. ಇದನ್ನೆಲ್ಲ ನೋಡ್ತಿದ್ದ ಸಾಮ್ರಾಟ್ ಇನ್ನು ಶಾಕ್ ಆಗ್ ಹೋದ. ಅವನು ಜಗನ್ ಕಡೆ ಬಂದೋನೆ, ಮಿಸ್ಟರ್ ವೈಭವಿ ನನ್ ಲವರ್, ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ ಅಂತ ಅಂದ. ಆಗ ಜಗನ್ ಸಾಮ್ರಾಟ್ನ ಕೈಯಲ್ಲಿದ್ದ ಸಿಂಗಲ್ ಪೀಸ್ ಕೇಕ್ ನ ಕವರ್ ನೋಡಿ, ಏನೋ ಇದು, ನಿನ್ನಂತ ಭಿಕಾರಿಗಳಿಗೆ ಇಷ್ಟೇ ಯೋಗ್ಯತೆ? ನನ್ ವೈಭವಿ ನಿನ್ ಜೊತೆ ಭಿಕಾರಿ ತರ ಲೈಫ್ ಲಾಂಗ್ ಈ ತರ ಸಿಂಗಲ್ ಪೀಸ್ ಕೇಕ್ ತಿನ್ಕೊಂಡು ನಿನ್ ಡಕೋಟಾ ಸ್ಕೂಟರ್ ಹಿಂದೆ ಕೂತು ಸಾಯ್ಬೇಕಾ
ಎಷ್ಟೋ ಸೊಕ್ ನಿನ್ಗೆ ಫುಟ್ಪಾತ್ ನನ್ ಮಗನೇ ಅಂತ ಅವನನ್ನ ತಳ್ಳಿ ಅವಮಾನ ಮಾಡ್ತಾನೆ. ಆದ್ರೆ ಇಷ್ಟೊತ್ತು ಸುಮ್ನಿದ್ದ ವೈಭವಿ ಸಾಮ್ರಾಟ್ನ ನೋಡಿ ವಿಷ ಕಾರೋ ರೀತಿ ನಕ್ಕು ಜಗನ್ ತೋಳನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಸಾಮ್ರಾಟ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ನಿಂತಿರ್ತೀಯ, ನಿನ್ ಮುಖ ನೋಡಿದ್ರೇನೆ ವಾಕರಿಕೆ ಬರ್ತಿದೆ ಅಂತ ಹೇಳ್ಬಿಟ್ಟಾಗ ಸಾಮ್ರಾಟ್ನ ಎದೆಗೆ ಚೂರಿ ಇರಿದಂತ ಭಾಸವಾಯ್ತು. ಸಾಮ್ರಾಟ್, ಹೌ ಕ್ಯಾನ್ ಯು ಡೂ ದಿಸ್ ವೈಭವಿ? ಇವನ್ ಯಾರ ಲೋಫರ್ಗೋಸ್ಕರ ನನ್ನ ಡಬ್ ಮಾಡ್ತಿದ್ಯಾ ಅಂತ ಕಿರ್ಚ್ಕೊಂಡ. ಆದ್ರೆ ಮರುಕ್ಷಣ ಜಗನ್ ಸಾಮ್ರಾಟ್ನ ಕೆನ್ನೆಗೆ ಚಟೀರ್ ಅಂತ ಹೊಡೆದು ಅವನನ್ನ ದರದರ ಅಂತ ಬಾಗ್ಲಿಂದ ಆಚೆ ಎಳ್ಕೊಂಡು ಹೊರಗ್ ದೂಡ್ತಾನೆ. ತನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಯಾವ ವಸ್ತುನು ತನ್ ಬಳಿ ಉಳಿಯೋದಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅತ್ತ ಸಾಮ್ರಾಟ್ ಸೀದಾ ಬಾರಿಗೆ ಹೋಗಿ ಕಂಠ ಪೂರ್ತಿ ಕುಡಿದು ರಸ್ತೆ ಪೂರ ಗೋಳಾಡ್ತಾ ಬರ್ತಾನೆ. ಕೊನೆಗೆ ಪ್ರಜ್ಞೆ ತಪ್ಪಿ ರಸ್ತೆಯ ಮೂಲೆ ಒಂದರಲ್ಲಿ ಬಿದ್ದೋಗ್ತಾನೆ. ಆದ್ರೆ ಸಾಮ್ರಾಟ್ನ ಲೈಫ್ ಇಲ್ಲಿಗೆ ಎಂಡ್ ಆಗಲ್ಲ. ಆಕ್ಚುಲಿ ಈ ಘಟನೆ ಆದ್ಮೇಲೆ ಅವನ ಲೈಫ್ ಯಾರೋ ಎಕ್ಸ್ಪೆಕ್ಟೇ ಮಾಡದ ರೀತಿ ಒಂದು ಬಿಗ್ ಟರ್ನ್ ಅನ್ನ ತಗೊಳುತ್ತೆ. ಅದೇ ರೋಡಲ್ಲಿ ತನ್ನ ತಾತ ಶ್ರೀಕಂಠ ದತ್ತ ಕಟ್ಟಿದ ಕೊಂಡದ್ ಮನೆ ಸಾಮ್ರಾಜ್ಯಕ್ಕೆ ತಾನೇ ಬಾಸ್ ಆಗ್ಬೇಕು ಅಂತ ಸರ್ಕಸ್ ಮಾಡ್ತಿದ್ದ ಸೂರಜ್ ತನ್ನ ತಂಗಿ ಸಾನ್ಯಾಳನ್ನೇ ತುಳಿಯೋದಕ್ಕೆ ಒಂದು ಕೆಟ್ಟ ಪ್ಲಾನ್ ಹುಡ್ಕೊಂಡು ಬರ್ತಿದ್ದ. ರಸ್ತೆಯಲ್ಲಿ ಬಿದ್ದಿದ್ದ ಸಾಮ್ರಾಟ್ನನ್ನ ನೋಡಿದ ಅವನ ತಲೆಯಲ್ಲಿ ಒಂದು ವಿಕೃತ ಐಡಿಯಾ ಬಂತು. ಹೇಯ್, ಎತ್ಕೊಳ್ರೋ ಈ ತಿರ್ಬೋಕಿನ, ಇವತ್ ನನ್ ತಂಗಿ ಕತೆ ಕ್ಲೋಸ್ ಮಾಡೋಕೆ ಇವನೇ ನಮ್ಮ ಬ್ರಹ್ಮಾಸ್ತ್ರ ಅಂತ ತನ್ನ ಗೂಂಡಗಳಿಗೆ ಆರ್ಡರ್ ಮಾಡ್ದ. ಪ್ರಜ್ಞೆ ಇಲ್ಲದ ಸಾಮ್ರಾಟ್ನನ್ನ ಎತ್ಕೊಂಡು ಹೋಗಿ ಸಾನ್ಯ ಮಲಗಿದ್ದ 7 ಸ್ಟಾರ್ ಹೋಟೆಲ್ ರೂಮಿನ ಬೆಡ್ ಮೇಲೆ ಬಟ್ಟೆ ಬಿಚ್ಚಿ ಮಲಗಿಸಿಬಿಡ್ತಾನೆ. ಬೆಳಗ್ಗೆ ಎದ್ದಾಗ ಇಬ್ಬರಿಗೂ ಫುಲ್ ಶಾಕ್ ಆಗಿ ಹೋಗುತ್ತೆ. ಸಾನ್ಯ ಸಿಟ್ಟಿನಿಂದ, ಹೂ ದ ಹೆಲ್ ಆರ್ ಯು? ನೀನ್ ಒಳಗೆ ಹೇಗ್ ಬಂದೆ ರಾಸ್ಕಲ್? ಯಾವ ಚರಂಡಿಯಿಂದ ಎದ್ ಬಂದಿದ್ಯಾ? ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಎಂತವನು ಅಂತ ಕಪಾಳಕ್ಕೆ ಬಾರಿಸ್ತಾಳೆ. ಅಷ್ಟರಲ್ಲಿ ರೂಮಿಗೆ ಏನೂ ಗೊತ್ತಿಲ್ಲದೆ ಇರೋಂತರ ಎಂಟ್ರಿ ಕೊಟ್ಟ ಸೂರಜ್, ಶೇಮಾನ್ಯ ಸಾನ್ಯ, ಇಂಥ ಚೀಪ್ ನನ್ ಮಗನ್ ಜೊತೆ ಮಲ್ಗೋಕೆ ನಿನಗ್ ನಾಚಿಕೆ ಆಗಲ್ವಾ? ನಮ್ ಮನೆತನದ ಮರ್ಯಾದೆನೆ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟೆ ನೀನು ಅಂತ ನಾಟಕ ಮಾಡ್ತಾನೆ. ಅವಳು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನುವಾಗ್ಲೇ ಅವಳ ತಾತ ಶ್ರೀಕಂಠ ದತ್ತರು ಅಲ್ಲಿಗೆ ಬರ್ತಾರೆ. ಪ್ಯಾಂಟ್ ಇಲ್ಲದೆ ನಿಂತಿದ್ದ ಸಾಮ್ರಾಟ್ನನ್ನ ನೋಡಿದ ಅವರ ಕಣ್ಣುಗಳು ಕೆಂಡದಂತಾದವು. ಛೀ, ಯಾವ ಜಾತಿ ಕುಲ ಅಂತನೂ ಗೊತ್ತಿಲ್ಲ ಇಂಥವನ್ ಜೊತೆ ನಮ್ ಮನೆತನದ ಮರ್ಯಾದೆ ಹೋಯ್ತು. ಇದಕ್ಕೆ ಒಂದೇ ಶಿಕ್ಷೆ, ನಮ್ ಕುಟುಂಬದ ರೂಲ್ಸ್ ಪ್ರಕಾರ ಇನ್ಮುಂದೆ ನೀನೇ ನಮ್ಮ ವಂಶದ ಅಳಿಯ ಅಂತ ಕಡ್ಡಿ ತುಂಡ್ ಮಾಡಿದ ಹಾಗೆ ಹೇಳಿ, ಇವತ್ತು ಸಾನ್ಯ ಹೋಗ್ಬೇಕಿರೋ ಪಾರ್ಟಿಗೆ ನೀನು ಹೋಗ್ಬೇಕು, ಮತ್ತೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ ನೋಡಿದ್ರೆ ನಿನ್ ಹೆಣ ಬೀದಿಲ್ ಬಿದ್ದಿರುತ್ತೆ ಅಂತ ಖಡಕ್ಕಾಗಿ ಹೇಳಿ ಅಲ್ಲಿಂದ ಹೊರಟೆ ಹೋಗ್ತಾರೆ. ಆಗ ಸಾಮ್ರಾಟ್ ತಾನ್ ಮಾಡಿದ ತಪ್ಪಿಗೆ ಕೊಂಡದ್ ಮನೆಯ ಅಳಿಯನಾಗಿ ಜೈಲಿಗೆ ಬಿದ್ದ ಹಾಗೆ ಆಗೋಗುತ್ತೆ. ಇತ್ತ ಸಾನ್ಯ ಕೂಡ ತನ್ನ ಲೈಫ್ ಹೀಗ್ ಟರ್ನ್ ತಗೊಳುತ್ತೆ ಅನ್ನೋ ಅರಿವೇ ಇಲ್ಲದೆ ತಲೆಯನ್ನ ಚಚ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅವತ್ತು ಸಂಜೆ ಅನಿವಾರ್ಯವಾಗಿ ಸಾಮ್ರಾಟ್ ಮತ್ತು ಸಾನ್ಯ ತಾತ ಹೇಳಿದ ಅಕ್ರಮ್ನ ಪಾರ್ಟಿಗೆ ಹೊರಡೋದಕ್ಕೆ ರೆಡಿ ಆಗ್ತಿದ್ರು. ಇತ್ತ ಸಾಮ್ರಾಟ್ ಅವನ ತಂದೆಯ ಹಳೆಯ ಸವೆದು ಹೋಗಿದ್ದ ಬ್ಲೇಸರ್ ಹಾಕೊಂಡು ಅಪ್ಪ ಕೊಟ್ಟಿದ್ದ ರಿಂಗ್ ಅನ್ನ ಹಾಕೊಂಡು ಕಾರ್ ಹತ್ತಿದ. ಆಲ್ರೆಡಿ ಕಾರಲ್ಲಿ ಕೂತಿದ್ದನ್ನ ನೋಡಿದ ಸಾನ್ಯ, ಡಿಸ್ಗಸ್ಟಿಂಗ್, ಅದೇನ್ ದರಿದ್ರ ಬಟ್ಟೆ ಹಾಕಿದ್ಯೋ, ಥು, ಆ ರಿಂಗ್ ಅದ್ ಎಷ್ಟ್ ಹಳೆದೋ, ಅದನ್ನ ನೋಡ್ತಿದ್ರೇನೆ ವಾಮಿಟ್ ಬಂದ ಹಾಗಾಗ್ತಿದೆ, ಯಾವ ಬೀದಿಲ್ ತಿರ್ಪೆ ಎತ್ತಿದ್ಯೋ ಲೋಫರ್ ಅಂತ ಒಂದೇ ಸಮ ಕಿರ್ಚಾಡ್ತಾಳೆ. ಆದ್ರೆ ಸಾಮ್ರಾಟ್ ಏನ್ ಮಾತಾಡ್ಲಿ ಅಂತ ಗೊತ್ತಾಗದೆ ಸುಮ್ಮನಿದ್ದಾಗ್ಲೇ ಅವರ ಕಾರ್ ಪಾರ್ಟಿ ನಡೀತಿದ್ದ ರೆಸಾರ್ಟಿಗೆ ರೀಚ್ ಆಗುತ್ತೆ. ಇತ್ತ ಪಾರ್ಟಿ ಹಾಲ್ ಎಂಟರ್ ಆಗ್ತಿದ್ದ ಹಾಗೆ ಅವನ ಗರ್ಲ್ ಫ್ರೆಂಡ್ ಅನ್ನ ಅವನಿಂದ ಕಿತ್ಕೊಂಡಿದ್ದ ಅಹಂಕಾರಿ ಜಗನ್ ಮತ್ತೆ ಎದುರಾಗ್ತಾನೆ. ಸಾಮ್ರಾಟ್ನನ್ನ ಅಲ್ಲಿ ನೋಡಿದ್ದೆ, ಹೇ ಬಾಸ್ಟೆಡ್, ಇಲ್ಲೂ ಬಂದ್ಯಾ, ಇಲ್ಲೂ ಡೆಲಿವರಿ ಕೊಡಕ್ ಬಂದ್ಯಾ ಅಂತ ವ್ಯಂಗ್ಯದ ಮಾತನಾಡ್ತಾನೆ. ಮೊದ್ಲೇ ಬೇಸತ್ತು ಹೋಗಿದ್ದ ಸಾಮ್ರಾಟ್ ಅವನಿಗೆ ಸರಿಯಾಗಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಮಾತಿಗೆ ಮಾತು ಬೆಳೆದು ಸಾಮ್ರಾಟ್ ಜಗನ್ಗೆ ಹೊಡೆಯೋದಕ್ಕೆ ಮುಂದಾದಾಗ ಪಾರ್ಟಿಯ ಹೋಸ್ಟ್ ಆಗಿದ್ದ ಅಕ್ರಮ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಬಂದೋನೆ ಸಾಮ್ರಾಟ್ ಕಡೆ ಖಡಕ್ ಲುಕ್ ಕೊಡ್ತಾ, ಯು ಆರ್ ನಾಟ್ ಇನ್ವೈಟೆಡ್ ಹಿಯರ್, ಸೀನ್ ಕ್ರಿಯೇಟ್ ಮಾಡ್ದೆ ಇಲ್ಲಿಂದ ಹೊರಟ್ಬಿಡು ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಮರುಕ್ಷಣ ಅಕ್ರಮ್ನ ಕಣ್ಣುಗಳು ಸಾಮ್ರಾಟ್ನ ಬೆರಳಲ್ಲಿದ್ದ ಹಸಿರು ಹರಳಿನ ಉಂಗುರದ ಮೇಲೆ ಬೀಳುತ್ತೆ. ಅಷ್ಟೇ, ಅಕ್ರಮ್ನ ಇಡೀ ಬಾಡಿ ವೈಬ್ರೇಟ್ ಆದ ಹಾಗೆ ಆಯ್ತು. ತಕ್ಷಣ ಸಾಮ್ರಾಟ್ನ ಕೈಯನ್ನ ರಪ್ ಅಂತ ಹಿಡಿದು ತನ್ನ ಒಂದು ಪ್ರೈವೇಟ್ ರೂಮಿಗೆ ಎಳೆದುಕೊಂಡು ಹೋಗ್ತಾನೆ. ಆದ್ರೆ ಇದನ್ನೆಲ್ಲ ನೋಡ್ತಿದ್ದ ಜಗನ್ ಮಾತ್ರ, ಪಾಪ ಇವತ್ ಇವನ್ ಕತೆ ಮುಗೀತು, ಅಕ್ರಮ್ ಸರ್ ಇವನನ್ನ ತುಂಡಾಗಿ ಕತ್ತರಿಸಿ ಚರಂಡಿಗೆಸಿತಾರೆ ಅಂತ ಸಾನ್ಯನ ನೋಡ್ಕೊಂಡು ನಗ್ತಾನೆ. ಸಾನ್ಯ ಅಂತೂ ಡಿಸ್ಗಸ್ಟಿಂಗ್ ಲುಕ್ ನಲ್ಲೇ, ಇದ್ಯಾವ ಹಣೆ ಬರನಪ್ಪ ದೇವ್ರೆ ಅಂತ ಅನ್ಕೋತಾಳೆ. ಆದ್ರೆ ರೂಮ್ನೊಳಗಡೆ ನಡೆದಿದ್ದೇ ಬೇರೆ. ಅಕ್ರಮ್ ಭಯಭೀತಗೊಂಡಿದ್ದ ಸಾಮ್ರಾಟ್ನ ಕಾಲಿಗೆ ಅನಾಮತ್ತಾಗಿ ಬಿದ್ದು, ಟೈಗರ್, ಫೈನಲಿ ನಮ್ ಟೈಗರ್ ನಮಗ್ ಸಿಕ್ದ ಅಂತ ಅತ್ತೆ ಬಿಡ್ತಾನೆ. ಸಾಮ್ರಾಟ್, ನನ್ನ ಟೈಗರ್ ಅಂತ ಕರಿತಿದ್ದು ನಮ್ಮಪ್ಪ ಮಾತ್ರ, ಹಾಗಾದ್ರೆ ಇವರು ಅಂತ ಕನ್ಫ್ಯೂಷನ್ ಅಲ್ಲಿ ನೋಡ್ತಿದ್ದಾಗ್ಲೇ ಅಕ್ರಮ್ ಸಾಮ್ರಾಟ್ನ ಹೆಗಲ ಮೇಲೆ ಕೈಯಿಟ್ಟು ಅವನ ತಂದೆಯ ಬಗ್ಗೆ ಇದುವರೆಗೂ ಅವರ ಜಗತ್ತಿನಿಂದ ಮುಚ್ಚಿಟ್ಟಿದ್ದ ಆ ಭೀಕರ ರಹಸ್ಯವನ್ನ ಬಾಯ್ಬಿಡ್ತಾನೆ.
ಆ ಮಾತುಗಳನ್ನ ಕೇಳಿದ ಸಾಮ್ರಾಟ್ ಬಾಡಿ ಶೇಕ್ ಆಗಿ ಹೋಗುತ್ತೆ. ನೋಡು ಟೈಗರ್, ನೀನೀಗ ಒಬ್ಬ ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡ್ಬೇಕು. ಅವನ ಹೆಸರು ಬಾಲ್ರಾಜ್, ಜೇಡ್ರಳ್ಳಿ ಬಾಲ್ರಾಜ್. ನಿಮ್ಮಪ್ಪನಿಗೆ ಪ್ರಾಣ ಸ್ನೇಹಿತ, ನಮ್ಮ ಮಾಫಿಯಾ ಕಿಂಗ್ನ ಮೇನ್ ಪಿಲ್ಲರ್. ಅವನಿಗೆ ನೀನು ಸಂಜಯ್ ಮಗ ಅಂತ ಗೊತ್ತಾದ್ರೆ ನಿಮ್ಮಪ್ಪನ್ ಸಾವಿನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆದ್ರೆ ನೀನು ಟೈಗರ್ ಅನ್ನೋ ವಿಷಯ ಹೊರ ಗೊತ್ತಾಗೋದ್ ಬೇಡ ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ. ಸಾಮ್ರಾಟ್ ಅವನ ಮಾತಿಗೆ ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇತ್ತ ಪ್ರೈವೇಟ್ ರೂಮ್ನಿಂದ ಆಚೆ ಬಂದ ಸಾಮ್ರಾಟ್ಗೆ ಏನೋ ಆಗದೆ ಇರೋದ್ನ ನೋಡಿ ಜಗನ್ ಮತ್ತೆ ಸಾನ್ಯಾ ಕನ್ಫ್ಯೂಸ್ ಆಗ್ತಾರೆ. ಆಗ ಸಾಮ್ರಾಟ್, ನಮ್ ತಂದೆ ಅವ್ರು ಡ್ರೈವರ್ ಆಗಿದ್ರು ಮುಂಚೆ, ಅದಕ್ಕೆ ಮಾತಾಡ್ತಿದ್ರು ಅಷ್ಟೇ ಅಂತ ಹೇಳ್ತಾನೆ. ಮಾರನೇ ದಿನಾನೇ ಸಾಮ್ರಾಟ್ ರೆಡಿಯಾಗಿ ಜೇಡ್ರಳ್ಳಿ ಬಾಲರಾಜನನ್ನ ಮೀಟ್ ಮಾಡೋದಕ್ಕೆ ಅಕ್ರಮ್ನ ಜೊತೆ ಅವನ ಅಖಾಡಕ್ಕೆ ಹೋಗ್ತಾನೆ. ಜೇಡ್ರಳ್ಳಿ ಬಾಲರಾಜ್ ನೋಡೋಕೆ ಬಂಡೆಯ ಹಾಗೆ ಇದ್ದ. ಸಾಮ್ರಾಟ್ನನ್ನ ಮೇಲಿಂದ ಕೆಳಗೆ ನೋಡಿ, ಇವನ ಟೈಗರ್, ಸಂಜಯ್ ಹುಲಿಯಾಗಿದ್ರೆ ಇವನು ಬೆಕ್ಕಿನ ಮರಿತರ ಇದಾನಲ್ಲೋ, ಇವನ್ ಮುಖದಲ್ಲಿ ಆ ಫೈರೇ ಕಾಣ್ತಿಲ್ಲ, ಇವನು ರಿಯಲ್ ಟೈಗರ್ ಅಂತ ಪ್ರೂವ್ ಮಾಡ್ಕೋಬೇಕು, ಆದ್ರೆ ಅದಕ್ಕೊಂದು ಟೆಸ್ಟ್ ಇದೆ ಅಂತ ಗಡಸು ಧ್ವನಿಯಲ್ಲಿ ನಿಗೂಢವಾಗಿ ಹೇಳ್ತಾನೆ. ಮರುಕ್ಷಣ ಬಾಲ್ರಾಜ್ ತನ್ನ ಶಿಷ್ಯನಿಗೆ ಸನ್ನೆ ಮಾಡ್ತಾನೆ. ಆ ಶಿಷ್ಯ ಒಂದು ಲೋಟದಲ್ಲಿ ಕೆಂಪು ಬಣ್ಣದ ಜ್ಯೂಸ್ನ ತಂದು ಸಾಮ್ರಾಟ್ನ ಮುಂದಿಡ್ತಾನೆ. ಇದು ನಮ್ಮ ಸೀಕ್ರೆಟ್ ಜ್ಯೂಸ್, ಇದನ್ನ ಕುಡಿದು ನನ್ ಜೊತೆ ಫೈಟ್ ಮಾಡ್ಬೇಕು. ಗೆದ್ರೆ ನೀನು ನಿಜವಾದ ಟೈಗರ್ ಅಂತ ನಾನು ಒಪ್ಕೋತೀನಿ, ಸೋತ್ರೆ ನಿನ್ ಹೆಣ ಕೂಡ ಇಲ್ಲಿಂದ ಹೊರಗೆ ಹೋಗಲ್ಲ ಅಂತ ಬಾಲ್ರಾಜ್ ನೇರವಾಗಿ ಚಾಲೆಂಜ್ ಮಾಡ್ತಾನೆ. ಅವನ ಮಾತುಗಳನ್ನ ಕೇಳಿ ಸಾಮ್ರಾಟ್ನ ಕಣ್ಣುಗಳು ಕೆಂಡದಂತಾಗುತ್ತೆ. ತನ್ನ ಅಪ್ಪನ ಹೆಸರಿಗೆ, ತನ್ನ ಅಸ್ತಿತ್ವಕ್ಕೆ ಬಂದಿರುವ ಈ ಸವಾಲನ್ನು ಅವನು ಸಹಿಸಲಿಲ್ಲ. ಕೋಪದಲ್ಲಿ ಬುಸುಗುಡುತ್ತಾ ಆ ಲೋಟವನ್ನ ಕೈಗೆತ್ತಿಕೊಂಡು ಒಂದೇ ಉಸಿರಿನಲ್ಲಿ ಆ ಜ್ಯೂಸನ್ನ ಘಟಘಟನೆ ಕುಡಿದು ಖಾಲಿ ಮಾಡಿ ಅಖಾಡಕ್ಕೆ ಇಳಿದು ಬಾಲ್ರಾಜ್ ಜೊತೆ ಫೈಟ್ ಮಾಡೋಕೆ ರೆಡಿಯಾಗಿ ನಿಲ್ತಾನೆ. ಆದ್ರೆ ಆಗ ನಡೆದಿದ್ದೇ ಒಂದು ಭಯಾನಕ ಟ್ವಿಸ್ಟ್. ಬಾಲ್ರಾಜ್ ಸಾಮ್ರಾಟ್ನನ್ನ ನೋಡಿ ಅಟ್ಟಹಾಸದಿಂದ ವಿಕಾರವಾಗಿ ನಗೋಕೆ ಶುರು ಮಾಡ್ತಾನೆ. ಅವನ ನಗು ಆ ಇಡೀ ಅಖಾಡದಲ್ಲಿ ಪ್ರತಿಧ್ವನಿಸುತ್ತಾ ಇದ್ರೆ ಸಾಮ್ರಾಟ್ಗೆ ಏನಾಗ್ತಿದೆ ಅಂತ ತಿಳಿಯೋದೇ ಇಲ್ಲ. ಮರುಕ್ಷಣ ಅವನ ಕಣ್ಣುಗಳು ಮಂಜು ಮಂಜಾಗೋಕೆ ಶುರುವಾಗಿ ಅವನ ಕೈಕಾಲ್ಗಳು ಅವನ ಕಂಟ್ರೋಲ್ ತಪ್ಪುತ್ತದೆ. ಇಡೀ ಪ್ರಪಂಚವೇ ತನ್ನ ಸುತ್ತ ಗಿರಿಕಿ ಹೊಡೆಯುತ್ತಿರುವಂತೆ ಫೀಲ್ ಆಯ್ತು. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಸಾಮ್ರಾಟ್ ಈ ಫೈಟ್ ನಲ್ಲಿ ಗೆಲ್ಲೋದು ಹೇಗೆ? ಬಾಲ್ರಾಜ್ನ ಆ ಕ್ರೂರ ನಗುವಿನ ಹಿಂದಿನ ರಹಸ್ಯವೇನು? ಜ್ಯೂಸ್ನಲ್ಲಿ ಅಂತದ್ ಏನಿತ್ತು? ಅಕ್ರಮ್ ಹೇಳಿದ ಸಂಜಯ್ ಬಗೆಗಿನ ಯಾವ ವಿಷಯವನ್ನ ಕೇಳಿ ಸಾಮ್ರಾಟ್ ನಡಗಿ ಹೋಗಿದ್ದ? ಎಲ್ಲಕ್ಕಿಂತ ಮುಖ್ಯವಾಗಿ ಸಂಜಯ್ ತನ್ನ ಕೊನೆ ಕ್ಷಣಗಳಲ್ಲಿ ಹೇಳಿದ ಸಾಮ್ರಾಟ್ನ ತಾಯಿಯ ಸಾವಿನ ಹಿಂದಿನ ಅಸಲಿ ಸತ್ಯವಾದರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾ? ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಟೈಗರ್ ರಿಟರ್ನ್ಸ್ ಅನ್ನೋ ಅದ್ಭುತ ಕಥೆಯನ್ನ.